ಅರಕಲಗೂಡು ತಾಲೂಕಿನ ಗೊಬ್ಬಳ್ಳಿ ಕಾವಲು ಗ್ರಾಮದಲ್ಲಿ ರೈತರು ಬೆಳೆದ ಕಲ್ಲಂಗಡಿ ಹಣ್ಣಿನ ಗಿಡಗಳನ್ನು ಕಿತ್ತು ಕಿಡಿಗೇಡಿಗಳು ದುಷ್ಕೃತ್ಯ ಮೆರೆದಿದ್ದಾರೆ. ಗ್ರಾಮದ ರೈತರಾದ ಸಿಕೆ ಮೂರ್ತಿ, ವೆಂಕಟೇಶ್, ವಸಂತ್ ಎಂಬುವವರ 6 ಎಕರೆ ಜಮೀನಿನಲ್ಲಿ ಕಲ್ಲಂಗಡಿ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದರು. 1.5 ತಿಂಗಳಿನ ಹುಲುಸಾದ ಗಿಡಗಳನ್ನು ಕಿಡಿಗೇಡಿಗಳು ರಾತ್ರಿ ಜಮೀನಿನಲ್ಲಿ ಕಿತ್ತು ನಾಶಪಡಿಸಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ರೈತರು, ಬರಗಾಲದ ಕಾರಣ ಮೋಟಾರ್ ಮೂಲಕ ನೀರು ಹಾಯಿಸಿಕೊಂಡು ರಸಗೊಬ್ಬರ ಹಾಕಿ ಮಕ್ಕಳಂತೆ ಬೆಳೆಸಿದ್ದೇವೆ. ದುಷ್ಕರ್ಮಿಗಳು ರಾತ್ರಿ ವೇಳೆ 400 ಗಿಡಗಳನ್ನು ಕಿತ್ತು ಹಾನಿಪಡಿಸಿದ್ದಾರೆ. ಇದರಿಂದ ಸಾಲ ಮಾಡಿ ಬೆಳೆದಿದ್ದ ಗಿಡಗಳನ್ನು ಕಳೆದುಕೊಂಡು ಅಪಾರ ನಷ್ಟ ಅನುಭವಿಸುವಂತಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ನೋಡಿ, ಇಲ್ಲಿ ಯಾರೋ ದುಷ್ಕರ್ಮಿಗಳು ಈ ನಾವು ಮಾಡಿದಂಥ ಕಲ್ಲಂಗಡಿ ಬೆಳೆನ ಎಲ್ಲನೂ ಕಿತ್ತು ಹಾಳು ಮಾಡ್ಯವ್ರೆ. ನಮ್ಮ ಕೆಲಸದವರು ಸುಮಾರು ಹೂಣ್ಯವ್ರೆ, ಸುಮಾರು ಒಂದು 1000 ಸೊಸೆ ಮೇಲೆ ಕಿತ್ತಾಕ್ಯವ್ರೆ. ಆಮೇಲೆ ನಾವು ಇದನ್ನ ನೋಡಿ, ಇಲ್ಲಿ ಸುಮಾರು ಹೆಂಗೆ ಹೂಣ್ಯ ನಮ್ಮ ಕೆಲಸದವರು ಹೂಣ್ಯವ್ರೆ ಅಷ್ಟೇ. ಒಂದು 1000 ಸೊಸೆ ಉದ್ದಕ್ಕೂ ಕಿತ್ತಾಕ್ಯವ್ರೆ. ಎಲ್ಲ ಹೆಂಗೆ ಬಾಯ್ಡವ್ ನೋಡಿ. ದುಷ್ಕರ್ಮಿಗಳು ಮಾಡಿರೋಂಥ ಹೊಟ್ಟೆವರಿ ಮಾಡಿರೋ ಅಂಥ ಕೆಲಸ ಇದು. ಇದನ್ನು ನಾವು ಆರಕ್ಷಕರ ಠಾಣೆಗೂ ಗಮನಕ್ಕೆ ತರ್ತೀವಿ, ಪತ್ರಕರ್ತರಿಗೂ ತರ್ತೀವಿ, ಆಮೇಲೆ ಶಾಸಕರ ಗಮನಕ್ಕೂ ತರ್ತೀವಿ, ಮಂಜಣ್ಣವ್ರ ಗಮನಕ್ಕೆ ತರ್ತೀವಿ ನಾವು. ಅವರು ಇದಕ್ಕೆ ನಮಗೆ ಸೂಕ್ತವಾದ, ಆಮೇಲೆ ನಾವು ಪಂಚಾಯತಿಯವ್ರ ಗಮನಕ್ಕೂ ತರ್ತೀವಿ, ಕಟ್ಟೆಪುರ ಪಂಚಾಯತಿ ಅಲ್ಲಿಗೂ ಸಹ ತರ್ತೀವಿ. ಸುಮಾರು 1.5 ಸಾವಿರ ಸೊಸೆನ ಇದೇ ಥರ ಎಲ್ಲ ಕಿತ್ತಾಕ್ಯವ್ರೆ. ಇಲ್ಲಿ ಒಂತ ಅಲ್ಲ, ಅಲ್ಲೆಲ್ಲ ಒಂದು 7-8 ಜಾಗದಲ್ಲಿ ಕಿತ್ತವ್ರೆ. ಇದಕ್ಕೆ ಸೂಕ್ತವಾದ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಕೇಳ್ಕೊತೀವಿ. ನಾವೀಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಿಸ್ಕೊಡ್ಬೇಕು ಅವರು. ಇಲ್ಲಾಂದರೆ ಯಾರು ಮಾಡ್ಯಾರೆ ಒಂಚೂರು ಪೊಲೀಸ್ ಸ್ಟೇಷನ್ ಮುಖಾಂತರ ನಮಗೆ ಕಂಡು ಹಿಡ್ಕೊಡ್ಬೇಕು. ಇನ್ನೂ ಬೇರೆ ಕಡೆ ಎಲ್ಲ ಕಿತ್ತವ್ರೆ, ಅದನ್ನೂ ಸಹ ಅಲ್ಲಿ ವಿಡಿಯೋ ಮಾಡ್ತೀವಿ. ನೋಡಿ, ಮಧ್ಯ ಅಂದರೆ ಇಲ್ಲೂ ಸಹ ಕಿತ್ತಾಕ್ಯವ್ರಿ. ನೋಡಿ, ಇಲ್ಲಿ ಕಿತ್ತು ಅದ ನಮ್ಮ ಕೆಲಸ ಮಾಡೋ ಇವಾಗ ನೆಟ್ಟಿರೋದು ಇದು. ಈ ಜಮೀನು ನಮ್ಮ ಅಣ್ಣಾದ ಮೂರ್ತಣ್ಣವ್ರದ್ದು, ಸಿಕೆ ಮೂರ್ತಣ್ಣವ್ರದ್ದು. ಇದು ಯಾರೋ ಹೊಟ್ಟೆವರಿ ಮಾಡಿರೋ ಕೆಲಸ. ಸುಮಾರು ಹಿಂಗೆ ಒಂದೊಂದು ಸಾಲಲ್ಲಿ ಒಂದು 200 ಸೊಸೆ ಹಿಂಗೆ 10 ಜಾಗದಲ್ಲಿ ಕಿತ್ತವ್ರೆ.